ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಇಂಗ್ಲಿಷ್ ಸ್ಕಿಲ್ಸ್ ಲೆಸನ್ಸ್ ಸ್ಟಾರ್ಟ್ ಆಗಿದ್ದಾವೆ. ಅದರಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೇಮಿಂಗ್ ವರ್ಡ್ಸ್ ಲೆಸನ್ನ ಕಲ್ಕೊಂಡಿದ್ದೀವಿ. ಈಗ ಪ್ರೊನೌನ್ಸ್ ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಪ್ರೊನೌನ್ಸ್ ಅಂದರೆ ಸರ್ವನಾಮಗಳು. ಇವುಗಳನ್ನು ನಾವು ನೇಮಿಂಗ್ ವರ್ಡ್ಸ್ ಬದಲಿಗೆ ಯೂಸ್ ಮಾಡ್ತೀವಿ. ಪ್ರೊನೌನ್ಸ್ನಲ್ಲಿ ಫಸ್ಟ್ ಪರ್ಸನ್ ಪ್ರೊನೌನ್, ಸೆಕೆಂಡ್ ಪರ್ಸನ್ ಪ್ರೊನೌನ್ ಮತ್ತು ಥರ್ಡ್ ಪರ್ಸನ್ ಪ್ರೊನೌನ್ಸ್ ಇವೆ. ಇವುಗಳನ್ನು ನಾವು ಕನ್ನಡದಲ್ಲಿ ಪ್ರಥಮ ಪುರುಷ, ದ್ವಿತೀಯ ಪುರುಷ ಮತ್ತು ತೃತೀಯ ಪುರುಷ ಸರ್ವನಾಮ ಅಂತ ಹೇಳ್ತೀವಿ. ನಾ ಸ್ಕೂಲ್ನಲ್ಲಿದ್ದಾಗ ಇದನ್ನ ಕಲ್ಕೋಬೇಕಂದ್ರೆ ಬಹಳ ಕನ್ಫ್ಯೂಸ್ ಆಗ್ತದೆ. ನಮ್ಮ ಟೀಚರ್ ಬಹಳ ಈಸಿಯಾಗಿ ನನಗೆ ಹೆಂಗೆ ಹೇಳ್ತಿರಂದ್ರೆ, ಪ್ರಥಮ ಪುರುಷ ಅಂದ್ರೆ ನಾನು ಮತ್ತು ನಾವು ಯಾರು ಮತ್ತು ಹೇಳಬೇಕು, ನಮ್ಗೆ ಏನಾಯ್ತು ಹೇಳಬೇಕು, ನಮ್ಮ ಬಗ್ಗೆ ಹೇಳ್ಕೋಬೇಕು. ಆಮೇಲೆ ಸೆಕೆಂಡ್ ಪರ್ಸನ್ ಅಂದ್ರೆ ನಮ್ಮ ಮುಂದೆ ಯಾರು ಅದಾರ ಅವ್ರ ಬಗ್ಗೆ ನಾವು ಹೇಳಬೇಕು, ಅವ್ರು ಯಾರು, ಅವ್ರಿಗೆ ಏನಾಗಿದೆ ಮತ್ತು ಅವ್ರಿಗೆ ಸಂಬಂಧಪಟ್ಟದ್ದು ಹೇಳಬೇಕು. ಇನ್ನು ತೃತೀಯ ಪುರುಷ ಅಂತಂದ್ರೆ ಥರ್ಡ್ ಪರ್ಸನ್ ಪ್ರೊನೌನ್ ಅಂದ್ರೆ ಅವನು, ಅವಳು, ಅವಳದು, ಅವನದು, ಅದು, ಅವು ಇವೆಲ್ಲ ಶಬ್ದಗಳು ಬರ್ತಾವೆ. ಅವು ಇಂಗ್ಲಿಷ್ನಾಗ ನಾವು ಹಿ, ಹಿಮ್, ಹಿ, ಈಸ್, ಇಟ್, ದೇ, ದೇರ್ಸ್ ಇವೆಲ್ಲ ಬರ್ತಾವೆ. ಇವು ಡಿಟೇಲ್ ಆಗಿ ನಾವು ಕ್ವೆಶ್ಚನ್ ಮುಖಾಂತರ ಕಲ್ಕೋಬೇಕು. Hello, welcome to the lesson pronouns. Hello, welcome to the lesson pronouns. I am excited to have you here. Let's begin, shall we? Click on Begin Lesson to start the lesson. ಪ್ರೊನೌನ್ಸ್ ಅಂದರೆ ಸರ್ವನಾಮಗಳು. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪಾಠ ಕಲಿಯಲು ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson, we will learn the need to use pronouns, the use of appropriate pronouns. In this lesson we will learn ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು ಮೊದಲನೇದು ದ ನೀಡ್ ಟು ಯೂಸ್ ಪ್ರೊನೌನ್ಸ್, ಸರ್ವನಾಮಗಳನ್ನು ಉಪಯೋಗಿಸುವ ಅವಶ್ಯಕತೆ. ಎರಡನೇದು ದ ಯೂಸ್ ಆಫ್ ಅಪ್ರೋಪ್ರಿಯೇಟ್ ಪ್ರೊನೌನ್ಸ್ ಅಂದರೆ ಸೂಕ್ತ ಸರ್ವನಾಮಗಳನ್ನು ಉಪಯೋಗಿಸುವುದು. ಮುಂದಿನ ಪುಟ ಓದುವುದು. Before we start this lesson, let's understand what you already know about this topic and what you want to learn about this topic. Drag and place the options in the appropriate box. How to use first person pronouns: I, me, mine, we, us, etc. How to use second person pronouns: you, your, yours. How to use third person pronouns: he, she, it, they, theirs, etc. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್. ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ ಆ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ಆ ವಿಷಯಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಯ್ಕೆಗಳು ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ
ಹೌ ಟು ಯೂಸ್ ಫಸ್ಟ್ ಪರ್ಸನ್ ಪ್ರೊನೌನ್ಸ್ ಐ, ಮೀ, ಮೈನ್, ವಿ, ಅಸ್, ಎಟ್ಸೆಟ್ರಾ. ಅಂದರೆ ಮೊದಲನೇ ವ್ಯಕ್ತಿ ಸರ್ವನಾಮಗಳನ್ನು ಹೇಗೆ ಉಪಯೋಗಿಸುವುದು. ಐ ಅಂದರೆ ನಾನು, ಮೀ ಅಂದರೆ ನನಗೆ ಅಥವಾ ನನ್ನನ್ನು, ಮೈನ್ ಅಂದರೆ ನನ್ನ. ನಮಗೆ ಫಸ್ಟ್ ಪರ್ಸನ್ ಸರ್ವನಾಮಗಳ ಅರ್ಥ ಮಾತ್ರ ತಿಳಿದಿದೆ. ಇವುಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಉಪಯೋಗಿಸುವುದು ತಿಳಿದಿಲ್ಲ. ಅದಕ್ಕೆ ಈ ಆಯ್ಕೆಯನ್ನು ನಾವು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಎರಡನೇ ಆಯ್ಕೆ ಹೌ ಟು ಯೂಸ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಯು, ಯುವರ್, ಯುವರ್ಸ್. ಅಂದರೆ ಎರಡನೇ ವ್ಯಕ್ತಿ ಸರ್ವನಾಮಗಳನ್ನು ಹೇಗೆ ಉಪಯೋಗಿಸುವುದು. ಎರಡನೇ ವ್ಯಕ್ತಿ ಸರ್ವನಾಮಗಳು ಯು ಅಂದರೆ ನೀನು, ಯುವರ್ ಅಂದರೆ ನಿನ್ನ, ಯುವರ್ಸ್ ಅಂದರೆ ನಿನಗೆ. ನಮಗೆ ಎರಡನೇ ವ್ಯಕ್ತಿ ಸರ್ವನಾಮ ಪದಗಳ ಅರ್ಥ ಮಾತ್ರ ತಿಳಿದಿದೆ, ಆದರೆ ಅವುಗಳನ್ನು ಇಂಗ್ಲಿಷ್ ವಾಕ್ಯದಲ್ಲಿ ಹೇಗೆ ಉಪಯೋಗಿಸುವುದು ತಿಳಿದಿಲ್ಲ. ಅದಕ್ಕೆ ಈ ಆಯ್ಕೆಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು ಮತ್ತು ಇನ್ನು ಮುಂದೆ ವಿವರವಾಗಿ ಕಲಿಯುವುದು. ಅದೇ ರೀತಿ ಮೂರನೇ ಆಪ್ಷನ್ ಅಂದರೆ ಆಯ್ಕೆ ಹೌ ಟು ಯೂಸ್ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಹಿ, ಸಿ, ಇಟ್, ದೇ, ದೇರ್ಸ್, ಎಟ್ಸೆಟ್ರಾ. ಅಂದರೆ ಮೂರನೇ ವ್ಯಕ್ತಿ ಸರ್ವನಾಮಗಳನ್ನು ಹೇಗೆ ಉಪಯೋಗಿಸುವುದು. ಮೂರನೇ ವ್ಯಕ್ತಿ ಸರ್ವನಾಮಗಳು ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಇದು, ದೇ ಅಂದರೆ ಅವರು, ದೇರ್ಸ್ ಅಂದರೆ ಅವರ. ನಮಗೆ ಈ ವಿಷಯದಲ್ಲಿ ಕೂಡ ಶಬ್ದಗಳ ಅರ್ಥ ಮಾತ್ರ ತಿಳಿದಿದೆ. ಇವುಗಳನ್ನು ನಾವು ಹೇಗೆ ಇಂಗ್ಲಿಷ್ ಪದಗಳಲ್ಲಿ ಉಪಯೋಗಿಸುವುದು ಎನ್ನುವುದನ್ನು ಇನ್ನು ಮುಂದೆ ಕಲಿಯಬೇಕಾಗಿದೆ. ಆಯ್ಕೆಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಟ್ಟು ಸಲ್ಲಿಸುವುದು. Very good. Sharing what you know and what you want to learn will help you improve your own learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಪ್ರೊನೌನ್ ಅಂದರೆ ಸರ್ವನಾಮಗಳನ್ನು ವಿವರವಾಗಿ ಕಲಿತುಕೊಳ್ಳಲು ಸಾರಾ ಮತ್ತು ಈಶಾನಿ ಇವರ ಸನ್ನಿವೇಶವನ್ನು ನೋಡುವುದು. Ishani has recently joined a printing press as a front office assistant. ಈಶಾನಿ ಸದ್ಯದಲ್ಲಿ ಮುದ್ರಣಾಲಯವೊಂದರಲ್ಲಿ ಕಚೇರಿ ಸಹಾಯಕಳಾಗಿ ಸೇರಿದ್ದಾಳೆ. It is her first day at work. ಇದು ಅವಳ ಕೆಲಸದ ಮೊದಲನೆಯ ದಿನ. Sarah, her co-worker, greets her. Hello Ishani, I am Sarah. I manage the design team here. Congratulations on your new role. Thank you, Sarah. Nice to meet you. Did you meet the team yet? No, I have not met anyone. Okay, let me show you around. ಸಾರಾ, ಇಶಾನಿ ಇವರಿಬ್ಬರು ಸಹೋದ್ಯೋಗಿಗಳು. ಸಾರಾ ಈಶಾನಿಗೆ ಹೊಸ ಕೆಲಸಕ್ಕೆ ಸೇರಿದ್ದಕ್ಕಾಗಿ ಅಭಿನಂದಿಸುತ್ತಾಳೆ ಮತ್ತು ಮುದ್ರಣಾಲಯದ ಪರಿಚಯ ಹೇಳುತ್ತಾಳೆ. This is the printing press area where the newspapers are printed. This is Vikram sir. He is the factory director. Vikram and Tanya are in a meeting right now. She is my boss. Let's pause here to observe Sarah's explanation. ಸಾರಾ ಮತ್ತು ಈಶಾನಿ ಇವರ ಸಂಭಾಷಣೆಯಲ್ಲಿನ ಒಂದು ವಾಕ್ಯವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಪ್ರೊನೌನ್ ಅಂದರೆ ಏನು ಮತ್ತು ಪ್ರೊನೌನ್ ಇದನ್ನು ನೇಮಿಂಗ್ ವರ್ಡ್ ಇದರ ಬದಲಾಗಿ ಹೇಗೆ ಉಪಯೋಗಿಸಲಾಗುತ್ತದೆ ತಿಳಿದುಕೊಳ್ಳುವುದು. Here the word Vikram is a naming word, noun. The word he is used to talk about Vikram. Such a word is called pronoun. A pronoun is used to replace a naming word. Pronouns help to avoid repeating the same naming word.
ಸಾರಾ ಈಶಾನಿಗೆ ಹೇಳಿದ ಒಂದು ವಾಕ್ಯ. ದಿಸ್ ಈಸ್ ವಿಕ್ರಮ್ ಸರ್, ಹೀ ಈಸ್ ದ ಫ್ಯಾಕ್ಟರಿ ಓನರ್. ಇದು ವಿಕ್ರಮ್ ಸರ್, ಅವನು ಕಾರ್ಖಾನೆಯ ನಿರ್ದೇಶಕ. ಈ ವಾಕ್ಯದಲ್ಲಿ ವಿಕ್ರಮ್ ಇದು ನಾಮಪದ, ಹೀ ಅಂದರೆ ಅವನು. ಈ ಶಬ್ದವನ್ನು ವಿಕ್ರಮ್ ಇವನ ಬಗ್ಗೆ ಹೇಳಲು ಉಪಯೋಗಿಸಲಾಗಿದೆ. ಇಂತಹ ಶಬ್ದಗಳನ್ನು ಪ್ರೊನೌನ್ ಸರ್ವನಾಮ ಎನ್ನುತ್ತೇವೆ. ಸರ್ವನಾಮ ಪದವನ್ನು ನಾಮಪದದ ಬದಲಾಗಿ ಉಪಯೋಗಿಸುವುದು. ಸರ್ವನಾಮಗಳು ನಾಮಪದಗಳನ್ನು ಮತ್ತೆ ಮತ್ತೆ ಹೇಳುವುದನ್ನು ತಪ್ಪಿಸಲು ಸಹಾಯಕವಾಗಿವೆ. We use pronouns to make clear whom or what we are talking about. For example, Raghu and Rahim are school friends. He met Rahim at the bus stop yesterday. Here, the noun Raghu is replaced by the pronoun he. This indicates that we are talking about Raghu. We use pronouns to make clear whom or what we are talking about. ಸರ್ವನಾಮಗಳನ್ನು ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಏನು ಮಾತನಾಡುತ್ತಿದ್ದೇವೆ ಎಂಬುದನ್ನು ಸ್ಪಷ್ಟಪಡಿಸಲು ಉಪಯೋಗಿಸುತ್ತೇವೆ. ಉದಾಹರಣೆಗೆ, ರಘು ಆ್ಯಂಡ್ ರಹೀಮ್ ಆರ್ ಸ್ಕೂಲ್ ಫ್ರೆಂಡ್ಸ್. ಹಿ ಮೆಟ್ ರಹೀಮ್ ಅಟ್ ದ ಬಸ್ ಸ್ಟಾಪ್. ರಘು ಮತ್ತು ರಹೀಮ್ ಶಾಲೆಯ ಗೆಳೆಯರು. ಅವನು ರಹೀಮನನ್ನು ಬಸ್ ನಿಲ್ದಾಣದಲ್ಲಿ ಭೇಟಿಯಾಗುತ್ತಾನೆ. ಈ ವಾಕ್ಯದಲ್ಲಿ ನಾಮಪದ ರಘು ಬದಲಾಗಿ ಸರ್ವನಾಮ ಹಿ ಶಬ್ದ ಬಳಸಲಾಗಿದೆ. ಇದು ನಾವು ರಘು ಈತನ ಬಗ್ಗೆ ಮಾತನಾಡುತ್ತಿರುವುದನ್ನು ಸೂಚಿಸುತ್ತದೆ. ಮುಂದಿನ ಪುಟದಲ್ಲಿ ಫಸ್ಟ್ ಪರ್ಸನ್ ಪ್ರೊನೌನ್ ಅಂದರೆ ಪ್ರಥಮ ವ್ಯಕ್ತಿ ಸರ್ವನಾಮಗಳನ್ನು ವಿವರವಾಗಿ ಕಲಿಯುವುದು. Let us now understand when and how to use first person pronouns such as I, me, my, mine, we, us, our, ours. ಫಸ್ಟ್ ಪರ್ಸನ್ ಪ್ರೊನೌನ್ ಪ್ರಥಮ ವ್ಯಕ್ತಿ ಸರ್ವನಾಮ. ಈಗ ಪ್ರಥಮ ವ್ಯಕ್ತಿ ಸರ್ವನಾಮಗಳಾದ ಐ ನಾನು, ಮೀ ನನಗೆ, ಮಾಯ್ ನನ್ನ, ಮೈನ್ ನನ್ನದು ಮತ್ತು ವಿ ನಾವು, ಅಸ್ ನಮಗೆ, ಅವರ್ ನಮ್ಮ, ಅವರ್ಸ್ ನಮ್ಮದು ಇವುಗಳನ್ನು ಇಂಗ್ಲಿಷ್ ಭಾಷೆಯ ವಾಕ್ಯದಲ್ಲಿ ಉಪಯೋಗಿಸುವುದನ್ನು ಕಲಿಯುವುದು. First person pronouns are used when the speaker refers to themselves. First person pronouns are used when the speaker refers to themselves ಅಂದರೆ ಪ್ರಥಮ ವ್ಯಕ್ತಿ ಸರ್ವನಾಮಗಳನ್ನು ಮಾತನಾಡುವವರು ತಮ್ಮ ಬಗ್ಗೆ ಹೇಳುವಾಗ ಉಪಯೋಗಿಸಲ್ಪಡುವುದು. ನಾವು ನಮ್ಮ ಬಗ್ಗೆ ಹೇಳುವಾಗ 3 ಸಂದರ್ಭಗಳು ಬರುತ್ತವೆ. ಅವುಗಳನ್ನು ಇಲ್ಲಿ ಏಕವಚನ ಮತ್ತು ಬಹುವಚನಗಳ ಉದಾಹರಣೆಯೊಂದಿಗೆ ವಿವರಿಸಲಾಗಿದೆ. ಡಿಸ್ಕ್ರಿಪ್ಷನ್ ಅಂದರೆ ವಿವರ, ಸಿಂಗ್ಯುಲರ್ ಏಕವಚನ, ಪ್ಲೂರಲ್ ಬಹುವಚನ. ಮೊದಲನೇ ಸಂದರ್ಭ ಪರ್ಸನ್ ಸ್ಪೀಕಿಂಗ್ ಅಬೌಟ್ ದೆಮ್ಸೆಲ್ವ್ಸ್. ಮಾತನಾಡುವ ವ್ಯಕ್ತಿ ತನ್ನ ಬಗ್ಗೆ ಹೇಳುವಾಗ ಉಪಯೋಗಿಸುವ ಶಬ್ದ ಐ ನಾನು, ವಿ ನಾವು. ಉದಾಹರಣೆ, ಐ ಲೈಕ್ ಚೀಸ್, ವಿ ಲೈಕ್ ಚೀಸ್. ನಾನು ಗಿಣ್ಣವನ್ನು ಇಷ್ಟಪಡುತ್ತೇನೆ, ನಾವು ಗಿಣ್ಣವನ್ನು ಇಷ್ಟಪಡುತ್ತೇವೆ. ಎರಡನೇ ಸಂದರ್ಭ ವೆನ್ ಸಮ್ ಆ್ಯಕ್ಷನ್ ಈಸ್ ಡನ್ ಟು ದ ಸ್ಪೀಕರ್. ಮಾತನಾಡುವವರಿಗೆ ಕೆಲವು ಕ್ರಿಯೆಗಳನ್ನು ಮಾಡಿದಾಗ ಉಪಯೋಗಿಸುವ ಶಬ್ದ ಮೀ ನನಗೆ, ಅಸ್ ನಮಗೆ. ಉದಾಹರಣೆ, ದ ಬಾಲ್ ಹಿಟ್ ಮೀ, ದ ಬಾಲ್ ಹಿಟ್ ಅಸ್. ಚೆಂಡು ನನಗೆ ಹೊಡೆಯಿತು, ಚೆಂಡು ನಮಗೆ ಹೊಡೆಯಿತು. ಮೂರನೇ ಸಂದರ್ಭ ವೆನ್ ಸಮಥಿಂಗ್ ಬಿಲಾಂಗ್ಸ್ ಟು ದ ಸ್ಪೀಕರ್ ಅಂದರೆ ಮಾತನಾಡುವವರು ತಮಗೆ ಸೇರಬೇಕಾದ ವಸ್ತು ವಿಷಯದ ಬಗ್ಗೆ ಹೇಳುವಾಗ ಉಪಯೋಗಿಸುವ ಶಬ್ದ ಮೈ ನನ್ನ, ಮೈನ್ ನನ್ನದು, ಅವರ್ ನಮ್ಮ,
ಅವರ್ಸ್ ನಮ್ಮದು. ಉದಾಹರಣೆ, ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಅವರ್ ಬುಕ್. ಇದು ನನ್ನ ಪುಸ್ತಕ, ಇದು ನಮ್ಮ ಪುಸ್ತಕ. ಮುಂದಿನ ಉದಾಹರಣೆ, ದಿಸ್ ಬುಕ್ ಈಸ್ ಮೈನ್, ದಿಸ್ ಬುಕ್ ಈಸ್ ಅವರ್ಸ್. ಈ ಪುಸ್ತಕ ನನ್ನದು, ಈ ಪುಸ್ತಕ ನಮ್ಮದು. ಮುಂದಿನ ಪುಟದಲ್ಲಿ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಅಂದರೆ ಎರಡನೇ ವ್ಯಕ್ತಿ ಸರ್ವನಾಮಗಳನ್ನು ಕಲಿಯುವುದು. Let us now understand when and how to use second person pronouns such as you, your, yours. ಈಗ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಎರಡನೇ ವ್ಯಕ್ತಿ ಸರ್ವನಾಮಗಳು ಯು ನೀನು, ಯೋರ್ ನಿನ್ನದು, ಯುವರ್ಸ್ ನಿಮ್ಮದು. ಈ ಶಬ್ದಗಳನ್ನು ಇಂಗ್ಲಿಷ್ ವಾಕ್ಯದಲ್ಲಿ ಎಲ್ಲಿ ಮತ್ತು ಹೇಗೆ ಉಪಯೋಗಿಸಬೇಕೆಂದು ಕಲಿಯುವುದು. Second person pronouns refer to the person or persons being spoken to by the speaker. ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಎರಡನೇ ವ್ಯಕ್ತಿ ಸರ್ವನಾಮಗಳು. ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ರೆಫರ್ಸ್ ಟು ದ ಪರ್ಸನ್ ಆರ್ ಪರ್ಸನ್ಸ್ ಬೀಯಿಂಗ್ ಸ್ಪೋಕನ್ ಟು. ಅಂದರೆ ಎರಡನೇ ವ್ಯಕ್ತಿ ಸರ್ವನಾಮಗಳು ಮಾತನಾಡುವವರು ತಮ್ಮ ಮುಂದೆ ಇರುವ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತನಾಡುವಾಗ ಉಪಯೋಗಿಸಲ್ಪಡುತ್ತವೆ. ಬೇರೆ ವ್ಯಕ್ತಿ ಬಗ್ಗೆ ಮಾತನಾಡುವಾಗ ಬರುವ 3 ಸಂದರ್ಭಗಳನ್ನು ಇಲ್ಲಿ ಉದಾಹರಣೆಯೊಂದಿಗೆ ವಿವರಿಸಲಾಗಿದೆ. ಡಿಸ್ಕ್ರಿಪ್ಷನ್ ಅಂದರೆ ವಿವರ, ಸಿಂಗ್ಯುಲರ್ ಏಕವಚನ, ಪ್ಲೂರಲ್ ಬಹುವಚನ. ಮೊದಲನೇ ಸಂದರ್ಭ ಪರ್ಸನ್ ಆರ್ ಪರ್ಸನ್ಸ್ ಬೀಯಿಂಗ್ ಸ್ಪೋಕನ್ ಟು ಅಂದರೆ ಮುಂದಿನ ವ್ಯಕ್ತಿ ಅಥವಾ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಉಪಯೋಗಿಸುವ ಶಬ್ದ. ಅಂದರೆ ಮುಂದಿನ ವ್ಯಕ್ತಿ ಅಥವಾ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ಉಪಯೋಗಿಸುವ ಶಬ್ದ ಯು ನೀನು. ಬಹುವಚನ ಬದಲಾಗುವುದಿಲ್ಲ, ಯು ನೀವು. ಉದಾಹರಣೆಯ ವಾಕ್ಯ, ಯು ಆರ್ ಅ ಗುಡ್ ಪರ್ಸನ್, ಯು ಆರ್ ಗುಡ್ ಪೀಪಲ್. ನೀವು ಒಳ್ಳೆಯ ವ್ಯಕ್ತಿ, ನೀವು ಒಳ್ಳೆಯ ಜನ. ಎರಡನೇ ಸಂದರ್ಭ ವೆನ್ ದ ಆ್ಯಕ್ಷನ್ ಈಸ್ ಡನ್ ಟು ದ ಪರ್ಸನ್ ಆರ್ ಪರ್ಸನ್ಸ್ ಬೀಯಿಂಗ್ ಸ್ಪೋಕನ್ ಟು. ಮುಂದಿನ ವ್ಯಕ್ತಿಗೆ ಕೆಲವು ಕ್ರಿಯೆಗಳು ನಡೆದಾಗ ಮಾತನಾಡುವವರು ಉಪಯೋಗಿಸುವ ಶಬ್ದ ಯು ನೀನು. ಬಹುವಚನ ಕೂಡ ಯು ಅಂದರೆ ನಿಮಗೆ. ಉದಾಹರಣೆಯ ವಾಕ್ಯ, ದ ಬಾಲ್ ಹಿಟ್ ಯು, ದ ಬಾಲ್ ಹಿಟ್ ಆಲ್ ಆಫ್ ಯು. ಅಂದರೆ ನಿನಗೆ ಚೆಂಡು ಹೊಡೆಯಿತು, ನಿಮಗೆಲ್ಲ ಚೆಂಡು ಹೊಡೆಯಿತು. ಮೂರನೇ ಸಂದರ್ಭ ವೆನ್ ಸಮಥಿಂಗ್ ಬಿಲಾಂಗ್ಸ್ ಟು ದ ಪರ್ಸನ್ ಆರ್ ಪರ್ಸನ್ಸ್ ಬೀಯಿಂಗ್ ಸ್ಪೋಕನ್ ಟು. ಮುಂದಿನ ವ್ಯಕ್ತಿಗೆ ಸಂಬಂಧಪಟ್ಟ ಯಾವುದನ್ನು ಹೇಳುವಾಗ ಉಪಯೋಗಿಸುವ ಶಬ್ದ ಯುವರ್ ನಿನ್ನ, ಯುವರ್ಸ್ ನಿನ್ನದು, ಯುವರ್ ನಿಮ್ಮ, ಯುವರ್ಸ್ ನಿಮ್ಮದು. ಉದಾಹರಣೆಯ ವಾಕ್ಯಗಳು, ದಿಸ್ ಈಸ್ ಯುವರ್ ಬುಕ್, ದೀಸ್ ಆರ್ ಯುವರ್ ಬುಕ್ಸ್. ಇದು ನಿನ್ನ ಪುಸ್ತಕ, ಇವು ನಿಮ್ಮ ಪುಸ್ತಕಗಳು. ಅಥವಾ ಇನ್ನೊಂದು ಉದಾಹರಣೆ, ದಿಸ್ ಬುಕ್ ಈಸ್ ಯುವರ್ಸ್, ದೀಸ್ ಬುಕ್ಸ್ ಆರ್ ಯುವರ್ಸ್. ಅಂದರೆ ಈ ಪುಸ್ತಕ ನಿಮ್ಮದು, ಈ ಪುಸ್ತಕಗಳು ನಿಮ್ಮದು. ಮುಂದಿನ ಪುಟದಲ್ಲಿ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಅಂದರೆ ಮೂರನೇ ವ್ಯಕ್ತಿ ಸರ್ವನಾಮ ಪದಗಳನ್ನು ತಿಳಿದುಕೊಳ್ಳುವುದು. Let us now understand when and how to use third person pronouns. For a girl we use she, her, hers. For a boy we use he, him, his. For an animal or object or thing we use it, its.
And for a group of people or objects, we use pronouns such as they, them, their, theirs. ಈಗ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಮೂರನೇ ವ್ಯಕ್ತಿ ಸರ್ವನಾಮಗಳನ್ನು ಇಂಗ್ಲಿಷ್ ಭಾಷೆಯ ವಾಕ್ಯದಲ್ಲಿ ಯಾವಾಗ ಮತ್ತು ಹೇಗೆ ಉಪಯೋಗಿಸಬೇಕೆಂದು ಕಲಿಯುವುದು. ಗರ್ಲ್ ಹುಡುಗಿ ಅಥವಾ ಸ್ತ್ರೀಲಿಂಗದ ಬದಲು ಶಿ ಅವಳು, ಹರ್ ಅವಳನ್ನು, ಹರ್ಸ್ ಅವಳ ಈ ಶಬ್ದಗಳನ್ನು ಉಪಯೋಗಿಸುವುದು. ಬಾಯ್ ಹುಡುಗ ಅಥವಾ ಪುಲ್ಲಿಂಗದ ಬದಲು ಹಿ ಅವನ, ಹೀಸ್ ಅವನನ್ನು, ಹಿಮ್ ಅವನ ಈ ಶಬ್ದಗಳನ್ನು ಉಪಯೋಗಿಸುವುದು. ಆ್ಯನಿಮಲ್ ಆರ್ ಆಬ್ಜೆಕ್ಟ್ಸ್ ಪ್ರಾಣಿ ಮತ್ತು ವಸ್ತುಗಳ ಬದಲು ಇಟ್ ಅದು, ಇಟ್ಸ್ ಅದರ ಈ ಶಬ್ದಗಳನ್ನು ಉಪಯೋಗಿಸುವುದು. ಗ್ರೂಪ್ ಮನುಷ್ಯರ ಮತ್ತು ವಸ್ತುಗಳ ಗುಂಪಿಗೆ ದೇ ಅವರು, ದೆಮ್ ಅವರ, ದ್ಯಾರ್ಸ್ ಅಂದರೆ ಅವರದು ಈ ಶಬ್ದಗಳನ್ನು ಉಪಯೋಗಿಸುವುದು. Third person pronouns are used for the persons or animals or things being spoken about by the speaker. ಥರ್ಡ್ ಪರ್ಸನ್ ಪ್ರೊನೌನ್ಸ್ ಮೂರನೇ ವ್ಯಕ್ತಿ ಸರ್ವನಾಮಗಳು ಮಾತನಾಡುವವರು, ವ್ಯಕ್ತಿಗಳು, ಪ್ರಾಣಿಗಳು, ವಸ್ತುಗಳ ಬಗ್ಗೆ ಹೇಳುವಾಗ ಉಪಯೋಗಿಸಲ್ಪಡುತ್ತವೆ. ಮಾತನಾಡುವವರ ಮೂರು ಸಂದರ್ಭಗಳನ್ನು ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಡಿಸ್ಕ್ರಿಪ್ಷನ್ ವಿವರ, ಸಿಂಗ್ಯುಲರ್ ಏಕವಚನ, ಪ್ಲೂರಲ್ ಬಹುವಚನ. ಮೊದಲನೇ ಸಂದರ್ಭ ವೆನ್ ಸ್ಪೀಕಿಂಗ್ ಅಬೌಟ್ ಅದರ್ಸ್ ಬೇರೆಯವರ ಬಗ್ಗೆ ಮಾತನಾಡುವಾಗ ಉಪಯೋಗಿಸುವ ಶಬ್ದ ಹಿ ಅವನು, ಶಿ ಅವಳು, ಇಟ್ ಅದು. ಬಹುವಚನ ದೇ ಅವರು. ಉದಾಹರಣೆ ಇಂಗ್ಲಿಷ್ ವಾಕ್ಯ ಹಿ ಆರ್ ಶಿ ಲೈಕ್ಸ್ ಚೀಸ್ ಅವನು ಗಿನ್ನವನ್ನು ಇಷ್ಟಪಡುತ್ತಾನೆ, ಅವಳು ಗಿನ್ನವನ್ನು ಇಷ್ಟಪಡುತ್ತಾಳೆ. ದೇ ಲೈಕ್ ಚೀಸ್ ಅವರು ಗಿನ್ನವನ್ನು ಇಷ್ಟಪಡುತ್ತಾರೆ. ಇಟ್ ವರ್ಕ್ಸ್ ವೆಲ್ ಅದು ಸರಿಯಾಗಿ ಕೆಲಸ ಮಾಡುತ್ತದೆ. ಎರಡನೇ ಸಂದರ್ಭ ವೆನ್ ಆ್ಯಕ್ಷನ್ ಈಸ್ ಡನ್ ಟು ಅದರ್ಸ್ ಬೇರೆಯವರಿಗೆ ಯಾವುದೇ ಕ್ರಿಯೆ ನಡೆದಾಗ ಉಪಯೋಗಿಸುವ ಶಬ್ದ ಹಿಮ್ ಅವನನ್ನು, ಹರ್ ಅವಳನ್ನು, ಇಟ್ ಅದನ್ನು. ಉದಾಹರಣೆಯ ಇಂಗ್ಲಿಷ್ ವಾಕ್ಯಗಳು ದ ಬಾಲ್ ಹಿಟ್ ಹಿಮ್ ಆರ್ ಹರ್ ಚೆಂಡು ಅವನಿಗೆ ಅಥವಾ ಅವಳಿಗೆ ಹೊಡೆಯಿತು. ದ ಬಾಲ್ ಹಿಟ್ ಇಟ್ ಚೆಂಡು ಅದಕ್ಕೆ ಹೊಡೆಯಿತು. ಬಹುವಚನ ವಾಕ್ಯ ದ ಬಾಲ್ ಹಿಟ್ ದೆಮ್ ಚೆಂಡು ಅವರಿಗೆ ಹೊಡೆಯಿತು. ಮೂರನೇ ಸಂದರ್ಭ ವೆನ್ ಸಮಥಿಂಗ್ ಬಿಲಾಂಗ್ಸ್ ಟು ಅದರ್ಸ್ ಬೇರೆಯವರಿಗೆ ಸಂಬಂಧಪಟ್ಟದನ್ನು ಹೇಳುವಾಗ ಉಪಯೋಗಿಸುವ ಶಬ್ದಗಳು ಹೀಸ್ ಅವನ, ಅವನದು, ಹರ್ ಅವಳ, ಹರ್ಸ್ ಅವಳದು, ಇಟ್ಸ್ ಅದರ. ಉದಾಹರಣೆ ಇಂಗ್ಲಿಷ್ ವಾಕ್ಯ ಹೀಸ್ ಆರ್ ಹರ್ ಬುಕ್ ಈಸ್ ನೀಟ್ ಅವಳ ಅಥವಾ ಅವನ ಪುಸ್ತಕ ಅಚ್ಚುಕಟ್ಟಾಗಿದೆ. ದಿಸ್ ಬುಕ್ ಈಸ್ ಹೀಸ್ ಹರ್ಸ್ ಈ ಪುಸ್ತಕ ಅವನದು ಅಥವಾ ಅವಳದು. ಇಟ್ಸ್ ಕಲರ್ ಈಸ್ ಬ್ರೌನ್ ಅದರ ಬಣ್ಣ ಕಂದು. ಬಹುವಚನ ದೇರ್ ಬುಕ್ಸ್ ಆರ್ ನೀಟ್ ಅವರ ಪುಸ್ತಕಗಳು ಅಚ್ಚುಕಟ್ಟಾಗಿವೆ. ದೀಸ್ ಬುಕ್ಸ್ ಆರ್ ದೇರ್ಸ್ ಇವು ಅವರ ಪುಸ್ತಕಗಳು. ಆಕ್ಟಿವಿಟಿ ಟೈಮ್ ಈಗ ಚಟುವಟಿಕೆ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್ಡ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್ ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಅದಕ್ಕಾಗಿ ಬಿಗಿನ್ ಆಯ್ಕೆ ಮಾಡುವುದು. Identify the naming word and pronoun. Virat Kohli is a great batsman. He is the captain. Pronoun. Naming word. ಐಡೆಂಟಿಫೈ ದ ನೇಮಿಂಗ್ ವರ್ಡ್ ಆ್ಯಂಡ್ ಪ್ರೊನೌನ್ ನಾಮಪದ ಮತ್ತು ಸರ್ವನಾಮ ಗುರುತಿಸುವುದು. ವಿರಾಟ್ ಕೊಹ್ಲಿ ಈಸ್ ಅ ಗ್ರೇಟ್ ಬ್ಯಾಟ್ಸ್ಮನ್. ಹೀ ಈಸ್ ದ ಕ್ಯಾಪ್ಟನ್. ಈ ವಾಕ್ಯದಲ್ಲಿ ನಾಮಪದ ವಿರಾಟ್ ಕೊಹ್ಲಿ ಮತ್ತು ಹೀ ಈ ಶಬ್ದ ಪ್ರೊನೌನ್ ಆಗಿದೆ. ಆಯ್ಕೆ ಮಾಡಿ ಉತ್ತರವನ್ನು ಸಲ್ಲಿಸುವುದು. That's correct. Well done. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು.
Fill in the blank with the correct pronoun. My name is Sam. Dash am from Kerala. I, me, they. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಪ್ರೊನೌನ್. ಬಿಟ್ಟ ಸ್ಥಳದಲ್ಲಿ ಸರಿಯಾದ ಸರ್ವನಾಮ ತುಂಬುವುದು. ಈ ವಾಕ್ಯದ ಅರ್ಥ: ನನ್ನ ಹೆಸರು ಸ್ಯಾಮ್, ನಾನು ಕೇರಳದವನು. ನಾನು ಅಂದರೆ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. My name is Sam. I am from Kerala. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Fill in the blank with the correct pronoun. Here is my friend Maria. Dash is very strong. Herself, her, she. ಈ ವಾಕ್ಯದ ಅರ್ಥ: ಮರಿಯಾ ನನ್ನ ಗೆಳತಿ, ಅವಳು ಬಹಳ ಗಟ್ಟಿಯಾಗಿದ್ದಾಳೆ. ಅವಳು ಅಂದರೆ ಶಿ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. Here is my friend Maria. She is very strong. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. Fill in the blank with the correct pronoun. Maria and her friends are going to Mysore. Dash will come tomorrow. Them, theirs, they. ಈ ವಾಕ್ಯದ ಅರ್ಥ: ಮರಿಯಾ ಮತ್ತು ಸ್ನೇಹಿತರು ಮೈಸೂರಿಗೆ ಹೊರಟಿದ್ದಾರೆ. ಅವರು ನಾಳೆ ಬರುತ್ತಾರೆ. ಅವರು ಅಂದರೆ ದೇ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. The correct statement here is Maria and her friends are going to Mysore. They will come tomorrow. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Fill in the blank with the correct pronoun. The black chair is broken. Dash has to be repaired. It's, it, there. ಈ ವಾಕ್ಯದ ಅರ್ಥ: ಕರಿ ಕುರ್ಚಿ ಮುರಿದಿದೆ, ಅದು ರಿಪೇರಿ ಆಗಬೇಕು. ಅದು ಅಂದರೆ ಇಟ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. The correct statement here is the black chair is broken. It has to be repaired. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson. How to use first person pronouns. I, me, mine, we, us, etc. How to use second person pronouns. You, your, yours. How to use third person pronouns. He, she, it, they, theirs, etc. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ಕೆಳಗಿನವುಗಳನ್ನು ಆಯ್ಕೆ ಮಾಡುವುದು. ವಾಟ್ ಐ ಲರ್ನ್ ಫ್ರಮ್ ದಿಸ್ ಲೆಸನ್. ಈ ಪಾಠದಿಂದ ನಾನು ಕಲಿತಿರುವುದು. ಮೊದಲನೇ ಆಯ್ಕೆ ಹೌ ಟು ಯೂಸ್ ಫಸ್ಟ್ ಪರ್ಸನ್ ಪ್ರೊನೌನ್ಸ್ ಐ, ಮೀ, ಮೈನ್, ವಿ, ಅಸ್, ಎಟ್ಸೆಟ್ರಾ. ಪ್ರಥಮ ವ್ಯಕ್ತಿ ಸರ್ವನಾಮಗಳನ್ನು ಹೇಗೆ ಉಪಯೋಗಿಸುವುದು. ಐ ನಾನು, ಮೀ ನನ್ನ, ಮೈನ್ ನನ್ನದು, ವಿ ನಾವು, ಅಸ್ ನಮ್ಮದು ಮುಂತಾದವುಗಳು. ಎರಡನೇ ಆಯ್ಕೆ ಹೌ ಟು ಯೂಸ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಯು, ಯುವರ್, ಯುವರ್ಸ್. ಎರಡನೇ ವ್ಯಕ್ತಿ ಸರ್ವನಾಮಗಳನ್ನು ಹೇಗೆ ಉಪಯೋಗಿಸುವುದು. ಯು ನೀನು, ಯುವರ್ ನಿಮ್ಮ, ಯುವರ್ಸ್ ನಿಮ್ಮದು. ಮೂರನೇ ಆಯ್ಕೆ ಹೌ ಟು ಯೂಸ್ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಹಿ, ಶಿ, ಇಟ್, ದೇ, ದೇರ್ಸ್, ಎಟ್ಸೆಟ್ರಾ. ಮೂರನೇ ವ್ಯಕ್ತಿ ಸರ್ವನಾಮಗಳನ್ನು ಹೇಗೆ ಉಪಯೋಗಿಸುವುದು. ಹಿ ಅವನು, ಶಿ ಅವಳು, ಇಟ್ ಅದು, ದೇ ಅವರು, ದೇರ್ಸ್ ಅವರ. ಈ ಮೂರು ವಿಷಯಗಳನ್ನು ನಾವು ಈ ಪಾಠದಿಂದ ಕಲಿತಿದ್ದೇವೆ. ಎಲ್ಲ ಆಯ್ಕೆಗಳನ್ನು ಸಲ್ಲಿಸುವುದು. Thank you for sharing what you learned from this lesson.
ಈ ಪಾಠದಲ್ಲಿ ನೀವು ಕಲಿತಿದ್ದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಪುಟ ಓದುವುದು. Here is a recap of what you learned in this lesson. Pronouns are words used to replace naming words. They help to make a sentence short and clear. ರೀಕ್ಯಾಪ್ ಪ್ರೊನೌನ್ಸ್. ಸರ್ವನಾಮ ಈ ಪಾಠದ ಸಾರಾಂಶ. ಸರ್ವನಾಮ ಅಂದರೆ ಏನು? ಸರ್ವನಾಮಗಳನ್ನು ನಾಮಪದಗಳ ಬದಲಿಗೆ ಉಪಯೋಗಿಸುವುದು. ಇವು ವಾಕ್ಯಗಳನ್ನು ಸಂಕ್ಷೇಪಿಸಲು ಮತ್ತು ಸ್ಪಷ್ಟವಾಗಿಸಲು ಉಪಯುಕ್ತವಾಗಿವೆ. First person pronouns are used when the speaker refers to themselves. For example, I, we, me, mine. ಮೊದಲನೇ ವ್ಯಕ್ತಿ ಸರ್ವನಾಮಗಳನ್ನು ಮಾತನಾಡುವವರು ತಮ್ಮ ಬಗ್ಗೆ ಹೇಳಲು ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ ಐ, ವಿ, ಮೀ, ಮೈನ್. Second person pronouns refer to the person or persons being spoken to by the speaker. For example, you, your, yours. ಎರಡನೇ ವ್ಯಕ್ತಿ ಸರ್ವನಾಮಗಳನ್ನು ಮಾತನಾಡುವವರು ಮುಂದಿನ ವ್ಯಕ್ತಿಯ ಬಗ್ಗೆ ಹೇಳುವಾಗ ಉಪಯೋಗಿಸುವುದು. ಉದಾಹರಣೆಗೆ ಯು, ಯುವರ್, ಯುವರ್ಸ್. Third person pronouns are used for the persons or animals or things being spoken about by the speaker. For example, she, he, it, they, her, him, his, them. ಮೂರನೇ ವ್ಯಕ್ತಿ ಸರ್ವನಾಮಗಳನ್ನು ಮಾತನಾಡುವವರು ವ್ಯಕ್ತಿ, ಪ್ರಾಣಿ, ವಸ್ತುಗಳ ಬಗ್ಗೆ ಹೇಳುವಾಗ ಉಪಯೋಗಿಸುವುದು. ಉದಾಹರಣೆ ಶಿ, ಹಿ, ಇಟ್, ದೇ, ಹರ್, ಹಿಮ್, ಹೀಸ್, ದೆಮ್.